ಸಂದಿಲಿ ನೋಡಿ ನಮ್ಮಪ್ಪ ಹೆಂಗ್ ಮಾಡ್ಕೊಂಡು ಓಡಿಸ್ತಾ ಇದ್ದೀನಿ ಗೈಸ್. ಇವತ್ತು ಬಂದು ಅವಳು ಅಲ್ಲೇ ಐಕ್ವಾದ್ಲ ಅಮ್ಮಯ್ಯ ನಿನ್ನ ನಮ್ಮ ಅಪ್ಪ ಕೊಡಿಸ್ತಾರಂತೆ ಗೈಸ್, ನನಗೆ 10 ಎಕರೆ ತೋಟ ಕೊಡಿಸ್ತಾರಂತೆ. ಎಲ್ರಿಗೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇದೇನಪ್ಪ ಇದು ಸ್ಟಾರ್ಟಿಂಗ್ ವಿಡಿಯೋದಲ್ಲೇ ಟ್ರೈನ್ ಹೋಗೋದು ತೋರಿಸ್ತಿದ್ದಾರೆ ಅಂದ್ಕೊಂಡಿದ್ದೀರಾ? ಹೌದು, ನಾನಿವತ್ತು ಊರಿಗೆ ಹೋಗ್ತಾಯಿದ್ದೀನಿ. ನಮ್ಮ ಅಮ್ಮ ಊರಿಗೆ, ನಾನು ನಮ್ಮ ಸಿಸ್ಟರು. ಟ್ರೈನ್ ಇನ್ನೊಂದು ಸೆಕೆಂಡು ಲೇಟಾಗಿ ಬಂದಿದ್ರು, ಮಿಸ್ ಆಗಿರೋದು. ನಮ್ಮ ಅಕ್ಕ ಟಿಕೆಟ್ ತೊಗೊಂಡು ರೆಡಿ ಇದ್ಲು. ಸೊ ನಾನು ಓಡೋಡಿ ಬಂದು ಹತ್ಕೊಂಡೆ. ಅದಕ್ಕೆ ಫುಲ್ ಸುಸ್ತಾಗ್ತಿದೆ, ಆಗ್ತಾನೇ ಇಲ್ಲ. ಸೊ ಈಗ ಊರಿಗೆ ಹೊರಟಿದ್ದೀವಿ. ನಾಳೆ ವಾಪಸ್ ರಿಟರ್ನ್ ಬ್ಯಾಕ್ ಟು ಬ್ಯಾಂಗ್ಳೂರು ಬಂದುಬಿಡ್ತೀವಿ. ಅಮ್ಮನ ಕರ್ಕೊಂಡು ಸ್ವಲ್ಪ ಕೆಲಸ ಇತ್ತು, ಹಂಗಾಗಿ ಹೋಗ್ತಾಯಿದ್ದೀವಿ ಅಷ್ಟೇ. ಸೊ ಊರಲ್ಲಿ ಹೆಂಗೆ ಇರುತ್ತೆ ನಮ್ಮಮ್ಮ ಮನೆ ಮತ್ತು ತೋಟ, ನಮ್ಮ ಅಕ್ಕ ಅವ್ರದ್ದು ಎಲ್ಲ ತೋರಿಸ್ತೀನಿ ನೋಡಿ. ಅದಕ್ಕೂ ಮುಂಚೆ ನನ್ನ ಚಾನಲ್ಗೆ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಹಾಗೆ ಬೆಲ್ಲೈಕನ್ನ ಕ್ಲಿಕ್ ಮಾಡೋದು ಮರಿಬೇಡಿ. ಕಮೆಂಟ್ ಶೇರ್ ಕೂಡ ಮಾಡಿ ಅಂತ ಕೇಳ್ಕೊತೀನಿ. 15 ವರ್ಷ ಆದಮೇಲೆ ನಾನು ಟ್ರೈನ್ ಜರ್ನಿನ ಮಾಡ್ತಾಯಿದ್ದೀನಿ. ಸಖತ್ತಾಗಿದೆ, ಸೂಪರಾಗಿದೆ. ಆ್ಯಂಡ್ ನಾನು ತುಂಬ ರಶ್ ಇರುತ್ತೆ ಅಂತ ಅಂದ್ಕೊಂಡಿದ್ದೆ, ಹಂಗೇನಿಲ್ಲ, ಖಾಲಿ ಇತ್ತು. ಆರಾಮಾಗಿ ಸೀಟ್ ಸಿಕ್ತು, ಆರಾಮಾಗಿ ಹೋದ್ವಿ. ಸೊ ಹಾಗೆ ನಮ್ಮ ಅಕ್ಕ ಟಿಫನ್ ಕೂಡ ತೊಗೊಂಬಂದಿದ್ಲು ಮನೆಯಿಂದ, ಪುಳಿಯೋಗರೆ ಮಾಡಿಕೊಂಡು. ನಾನೇನು ಮಾಡಿದ್ದೆ ಅಂದರೆ, ನಾನು ಟೊಮೊಟೊ ಬಾತ್ ಮಾಡಿಬಿಟ್ಟು ಬೆಳಗ್ಗೆ ಬೇಗ ತಿನ್ಕೊಂಬಂದಿದ್ದೆ. ಸೊ ಹಂಗಾಗಿ ನಾನು ತಿನ್ನಲಿಲ್ಲ, ಅವಳು ತಿಂದಳು ಸೊ ಅವಳು ಪುಳಿಯೋಗರೆ ಮತ್ತು ಹೆಸ್ರು ಕಾಳ್ದು ಉಸ್ಲಿ ಬರುತ್ತಲ್ಲ, ಅದನ್ನು ಮಾಡ್ಕೊಂಬಂದಿದ್ಲು. ನನಗೆ ಅದು ಇಷ್ಟ ಅಂತ ಅದನ್ನು ತಿಂದೆ. ಪುಳಿಯೋಗರೆ ತಿನ್ನು ಅಂದವಳು. ನಾನಿಲ್ಲ, ಮನೇಲಿ ತಿನ್ಕೊಂಬಂದಿದ್ದೀನಿ, ಬಾತ್ ಮಾಡಿದ್ದೆ. ಸೊ ಮಗಳಿಗೂ ಸ್ಕೂಲಿಗೆ ಕಳಿಸ್ಬೇಕಿತ್ತಲ್ಲ, ಹಂಗಾಗಿ ಬೇಗ ಎದ್ದು ಮಾಡಿ ತಿಂದ್ಕೊಂಡು ಬಂದಿದ್ದೆ. ಹಂಗಾಗಿ ನಾನು ಹೆಸ್ರು ಕಾಳು ಸಾಕು, ನನಗೆ ಅದು ಇಷ್ಟ ಅಂತ ಸ್ವಲ್ಪ ಅದನ್ನು ತಿಂದೆ. ಅವಳು ಟಿಫನ್ ಮಾಡಿಕೊಂಡ್ಳು. ತುಮಕೂರಿಗೆ ಬಂದಮೇಲೆ ತಿಂಡಿ ಮಾಡಿದ್ಲು, ಯಾಕಂದರೆ ವಾಟ್ರ್ ಬಾಟ್ಲು ತೊಗೊಂಡಿರಲಿಲ್ಲ ಅವಳು. ನಾನು ಬರೋ ಗಾಬ್ರಿಲಿ ನನ್ನ ಇದು ವೆಯ್ಟ್ ಮಾಡ್ತಾಯಿದ್ಲು ನನಗೋಸ್ಕರ. ಸೊ ಹಂಗಾಗಿ ಅವಳು ಆಮೇಲೆ ತಿನ್ಕೊಂಡ್ಳು. ನೋಡಿ ನಮ್ಮ ಅಮ್ಮ ಊರು ಹೇಗಿದೆ ಅಂತ ತೋರಿಸ್ತೀನಿ, ನೋಡ್ಕೊಳ್ಳಿ. ಇವರು ನಮ್ಮ ಆಟೋ ಅಂಕಲ್. ಈಗ ಊರಿಗೆ ಬಂದು ಇಳಿದ್ವಿ. ಮನೆವರೆಗೂ ಹೋಗೋದು ಆಟೋ, ಬಟ್ ನಾವು ಬೇಡ ಅಂತ ಮೇನ್ ರೋಡಲ್ಲಿ ಇಳ್ಕೊಂಡು ನಡ್ಕೊಂಡು ಹೋಗ್ತಾಯಿದ್ದೀವಿ ಗೈಸ್. ನಮ್ಮ ಇಲ್ಲೆಲ್ಲ ಜಾಗನೇ ಇಲ್ಲ, ಎಲ್ಲ ಬೆಳ್ಕೊಂಬಿಟ್ಟಿದೆ. ಸೊ ಈಗ ಹೋಗ್ತಾ ಇದ್ದೀವಿ. ಆ ಕಡೆಗಿದೆಯಾ, ಹೋಗ್ಬೋದಾ? ಬೇಕ್ರಿಲಿ ಹಾಲು ಮೊಸರು ಎಲ್ಲ ತಗೊಂಡು, ಬ್ರೆಡ್ ತಗೊಂಡು ಇದೇ ಮನೆ ಗೈಸ್, ನಮ್ಮಪ್ಪ ಅವ್ರದ್ದು. ಆಗಿವು ಇದ್ದು ಸಂದಿಲಿ ಯಪ್ಪ ಹಿಂಗೈತೆ ಅಂದರೆ ಆಟೋದಲ್ಲಿ ಅಲ್ಲೇ ಇಳಿಬೋದಿತ್ತು. ಅವರೆಕಾಯಿ ಇದು. ಇದೇ ಮನೆ ಗೈಸ್. ನಮ್ಮಮ್ಮಂಗೆ ಸಾಂಬಾರು ಮಾಡಿದ್ದೀನಿ ಅಂದರು, ರೈಸ್ ಮಾಡು ಅಂತ ಹೇಳಿ ಫೋನಲ್ಲಿ ಹೇಳಿದ್ವಿ. ಈಗ ಹೋಗೋಣ ಮನೆ ಒಳಗಡೆ. ಇದೇ ಮನೆ ಗೈಸ್. ಈ ಥರ ಮೆಟ್ಲಿದೆ ಮೇಲೋಗೋಕ್ಕೆ. ಮನೆ ಮುಂದೆ ಈ ಥರ ಗಿಡಗಳೆಲ್ಲ ಇದೆ. ಇದು ಮನೆ. ಯಾಕೆ ಶಿಫ್ಟು ನೋಡಿ ನಮ್ಮಪ್ಪ ಹೆಂಗೆ ಮಾಡ್ಕೊಂಡು. ಇದು ನಮ್ಮಮ್ಮ ಅಡುಗೆ ಮಾಡ್ತಾವ್ರೆ.
ನಾನು ಹಿಂಗೆ ದಕ್ಷಿಣ ದಿಕ್ಕಿಗೆ ಹಾಕೊಂಡಲ್ಲ ಯಾವ ದಕ್ಷಿಣ ಇದು. ಸೊ ಇದಲ್ಲ, ಅದೇ ಕರೆಕ್ಟಾಗಿ ಇಕ್ಕೈತಿ. ಇದು ಪೂರ್ವ, ಇದು ಉತ್ತರ, ಅದು ದಕ್ಷಿಣ. ಹೋಗಿ ಬಂದು ನಮ್ಮ ಅಮ್ಮನ ಅಪ್ಪ ಗೈಸ್ ಇವರು. ಅಮ್ಮ ಸುಸ್ತಾಗೋಯ್ತು. ಈಗ ಬಂದಿದ್ದೀವಿ, ಊಟ ಮಾಡಿ ಆಮೇಲೆ ಸಿಗ್ತೀನಿ ಗೈಸ್, ಬಾಯ್. ಬ್ಯಾಗು ಇಷ್ಟೊಂದು ತೊಗೊಂಬಂದಿರೋದಕ್ಕೆ ನಮ್ಮ ಮನೆಯಲ್ಲಿ ನಮ್ಮ ಹಸ್ಬೆಂಡ್ ಕಾಲ್ ಮಾಡಿ ಏನೇನು ತುಂಬ್ಕೊಂಡು ಹೋಗಿದ್ದಿ ಅಷ್ಟೊಂದು ಒಂದಿನ ಇರೋಕ್ಕೆ ಅಂತೆ. ನನ್ನ ಐಟಮ್ಸ್ ಅಲ್ವಾ ಬೇಡವಾ ಗೈಸ್. ನೋಡಿ, ನನ್ನ ಫೋನ್ ಚಾರ್ಜರ್ ತಂದಿದ್ದೀನಿ, ಆಮೇಲೆ ನನ್ನದು ಮೊಬೈಲ್ಗೆ ಹಾಕೋದು ಮೈಕ್ ತಂದಿದ್ದೀನಿ, ಸೆಲ್ಫಿ ಸ್ಟಿಕ್ ತಂದಿದ್ದೀನಿ, ಮೇಕಪ್ದು ಪೌಚು ಇಲ್ಲೆಲ್ಲ ಅದಿದೆ. ಇದರಲ್ಲಿ ಬಟ್ಟೆ ಇದೆ, ಕನಕಾಂಬ್ರ ಹೂ ತಗೋ, ಜರ್ಕಿನ್ ಇದೆ ಅರ್ಧ, ಮತ್ತು ಒಂದು ಡ್ರೆಸ್ಸು, ಒಂದು ನೈಟ್ ಡ್ರೆಸ್ ಇದೆ ಅಷ್ಟೇ ಗೈಸ್. ಇದಕ್ಕೆ ಎಷ್ಟೊಂದು ತುಂಬ್ಕೊಂಡೋಗಿದೀಯಾ ಅಂತ, ಏನೇನೋ ತುಂಬ್ಕೊಂಡೋಗಿದೀಯಾ ಅಂತೆ. ಅದ್ನ ಹಿಡ್ಕೊ, ಅದ್ ಮೈಕ್, ಅದು ಮೈಕ್ ಹಿಡ್ಕೊ, ಮಾತಾಡ ಏನಾದ್ರು. ಹೆಂಗಿದ್ದೀರಾ ಏನು ಅಂತ. ಚೆನ್ನಾಗಿದ್ದೀರಾ ನೋಡಿ ಗೈಸ್, ನಮ್ಮ ಅಪ್ಪನ ಕೈಲಿ ಮಾತಾಡಿಸ್ತಾ ಇದ್ದೀನಿ. ಇದು ನಮ್ಮ ಅಪ್ಪಾಜಿಯವರ ಮನೆ. ಈಗ ಇಲ್ಲಿಂದ ತೋಟಕ್ಕೆ ಹೋಗ್ತಾ ಇದ್ದೀವಿ. ಅಲ್ಲಿ ತೋಟ ಹೇಗಿದೆ, ಅಲ್ಲೊಂದು ದೇವಸ್ಥಾನ ಇದೆ, ಅದನ್ನು ಎಲ್ಲ ತೋರಿಸ್ತೀನಿ. ಆಮೇಲೆ ಮನೆ ಕೂಡ ತೋರಿಸ್ತೀನಿ ಬಂದಮೇಲೆ. ನೋಡಿ, ಇದೆಲ್ಲ ನಮ್ಮ ಅಪ್ಪಂದೆ, ಇದೆಲ್ಲ ಡೆಕೋರೇಷನ್ನು. ಸೊ ನೋಡೋಣ ಈಗ, ಎಲ್ಲ ತೋರಿಸು ಅಷ್ಟೇ ಊರನ್ನ ಹೇಗಿದೆ ನೋಡಿ ಗೈಸ್ ನಮ್ಮೂರು. ಈಗ ನಮ್ಮ ಅಪ್ಪಾಜಿ ಇದು 2 ವೀಲರ್ ತೊಗೊಂಡು ಹೋಗ್ತಾ ಇದ್ದೀವಿ. ಆ್ಯಕ್ಚುಲಿ ಇದು ನಮ್ಮ ಅಕ್ಕ ಅವ್ರದ್ದು 2 ವೀಲರು. ಅವಳು ಇಲ್ಲಿಗೆ ಊರಿಗೆ ಕೊಟ್ಟು ಕಳಿಸಿದ್ಲು. ಸೊ ಹಂಗಾಗಿ ಇಲ್ಲಿ ಓಡಾಡೋಕ್ಕೆಲ್ಲ ಅನುಕೂಲವಾಗಿರುತ್ತೆ ಅಂತ ಇಲ್ಲಿ ತಗೊಂಬಂದು ಇಟ್ಟಿದ್ಲು. ಇದನ್ನ ಗಾಡಿ, ಈಗ ಈ ಗಾಡಿಲೇ ಹೋಗ್ತಾ ಇದ್ದೀವಿ ತೋಟಕ್ಕೆ. ಅಲ್ಲೊಂದು ದೇವಸ್ಥಾನ ಕೂಡ ಇದೆ, ಕೇಜ್ಗಮ್ಮಜ್ಜಿ ಅಂತ. ಅಲ್ಲಿಗೂ ಹೋಗಿ ತೋರಿಸ್ತೀನಿ. ಅಲ್ಲಿ ಯಾರು ಪೂಜೆ ಮಾಡೋರಿಲ್ಲ, ನಾವೇ ಹೋಗಿ ಮಾಡ್ಕೋಬೇಕು. ಸೊ ಅದನ್ನು ತೋರಿಸ್ತೀನಿ, ಬನ್ನಿ ನೋಡೋಣ ಹೇಗಿರುತ್ತೆ ಅಂತ. ಏನು ಹಿಂಗೆ ಟೈಟ್ ಮಾಡಿ ಕೈತೆಲ್ಲ. ಇದು ಗಾಡಿ ಟೈಟು, ಬ್ರೇಕು ಟೈಟು. ಜಲ್ದಿ ನಮ್ಮ ಗಾಡಿಗಳಂಗೆ ಏನಾದ್ರು ಓಡ್ಸಕ್ಕೆ ಹೋದ್ರೆ ಬಿದ್ದೆ ಹೋಗ್ತೀವಿ. ಬೇಡ ಪರಿಮನೆ. ಇದು ನಮ್ಮ ಚಿಕ್ಕಮ್ಮನ ಮನೆ. ನನ್ನ ಕೈ ನೋವಿದ್ರೂ ಗಾಡಿ ಓಡಿಸ್ತಾ ಇದ್ದೀನಿ ಗೈಸ್ ಇವತ್ತು. ರೀಲ್ಸ್ ಯೂಟ್ಯೂಬ್ಗೆ ವಿಡಿಯೋ ಸಿಗುತ್ತೆ ಆ್ಯಂಡ್ ರೀಲ್ಸ್ ಮಾಡ್ಬೋದು ಅಂತ ಗೈಸ್. ಇದು ದೇವಸ್ಥಾನದ ಮಹಾದ್ವಾರ, ಅಂದರೆ ಇದು ಬರೆದಿರ್ತಾರಲ್ಲ ಆರ್ಚ್ ಎಲ್ಲ, ಅದು ನಮ್ಮ ಅಪ್ಪಗೆ ನಡ್ಕೊಬರಕ್ಕೆ ಹೇಳಿ ನಾವಿಬ್ಬರು ಗಾಡೀಲಿ ಹೋಗ್ತಾ ಇದ್ದೀವಿ. ಅಲ್ಲಿ ತೋಟದವರೆಗೂ ಹೋಗಲ್ವಂತೆ ಗಾಡಿ, ಮಧ್ಯದಲ್ಲಿ ನೀರು ಹರಿತಾ ಇದೆ. ಅಲ್ಲಿ ಎಂಡವರೆಗೂ ಹೋಗಿ ಗಾಡಿ ನಿಲ್ಲಿಸಿ ಅಲ್ಲಿಂದ ನಡ್ಕೊಂಡು ಹೋಗಬೇಕು ಅಂದರು. ಸೊ ಗೊತ್ತಿಲ್ಲ, ಹೋಗಿ ನೋಡಬೇಕು ಎಷ್ಟು ಹೈಟಿಗೆ ನೀರು ಹೋಗ್ತಿದೆ ಅಂತ. ಗಾಡಿಗೆ ಅಷ್ಟೊಂದು ಟಚ್ ಆಗಿಲ್ಲ ಅಂದರೆ ಹೋಗ್ಬೋದು, ಗಾಡಿಗೆ ಟಚ್ ಆದರೆ ಹೋಗೋಕ್ಕಾಗಲ್ಲ. ನೋಡಿ ನಮ್ಮೂರು ಹೇಗಿದೆ ಅಂತ ಎಲ್ಲ ನೋಡ್ಕೊಳ್ಳಿ. ಹಿಂಗೆ ಫುಲ್ ಅದನ್ನ ಫುಲ್ ಹಿಂಗೆ ಎತ್ಬೋದು, ಅದನ್ನ ಎಳಿಬೋದು. ಅದೇ ದೇವಸ್ಥಾನ ಸರಿಯಾಗಿಡಿ, ಸ್ಟ್ರೈಟ್ಗೆ. ಇದು ನೀರು, ಇಲ್ಲ ಹರಿಯೋದು ನೀರು.
ಅಜ್ಜಿ ಯಾರ ಮನೆ ಅಜ್ಜಿ ಗೊತ್ತಿಲ್ಲ ನೋಡಿ, ಕೆಲಸ ಮಾಡಿಕೊಂಡು ಸ್ವಾಗೆ ಗರಿ. ನಾವು ಇದೇ ಊರವ್ರೆ, ಗಂಗಣ್ಣ ಮಕ್ಕಳು ಇಬ್ರು. ಇಬ್ರು ಸ್ವಾಗೆ ಗರಿನ ಇದನ್ನ ಪರ್ಕೆದು ಮಾಡ್ತಾರಲ್ಲ, ಅದು ಮಾಡಿಕೊಂಡು ಕಾಯಿ ಬಿದ್ದಿದ್ರೆ ಕಾಯಿ ತಗೊಂಡು ಎಲ್ಲ ಈಗ ಮನೆಗೆ ಹೋಗ್ತಾವ್ರೆ ಕೆಲಸ ಮುಗಿಸ್ಕೊಂಡು. ಅಲ್ಲಿ ಕೆಲಸನ ಪಾಠ ಮಾಡಿದ್ಮೇಲೆ ಎಲ್ಲ ಮಾಡಲೇಬೇಕು. ಇರು ಫಸ್ಟ್ ನೋಡ್ತೀನಿ ವಾಯ್ಸ್ ರೆಕಾರ್ಡ್. ಸೊ ಇದು ಕೇಜ್ಗಮ್ಮ ಅಂತ ಗೈಸ್, ಇದು ಊರು. ಈ ಊರಿನ ಗ್ರಾಮ ದೇವತೆ ಇದು ಕೇಜ್ಗಮ್ಮ ದೇವರು. ಸೊ ಇಲ್ಲೆಲ್ಲ ನೋಡಿ ಎಡೆ ಎಲ್ಲ ಮಾಡಿಟ್ಟೋಗಿದ್ದಾರೆ ತೆಂಗಿನ ಮರಕ್ಕೆ. ಸೊ ಈಗ ಕಾಲನ್ನ ಹಂಗೆ ನೀರಲ್ಲಿ ಎದ್ದು ಶುದ್ಧ ಮಾಡ್ಕೊಳ್ಳೋಣ ಅಂತ ಹಸುಗಳ್ನ ಮೇಯಿಸ್ಕೊಂಡು ಮನೆಗೆ ಕರ್ಕೊಂಡು ಹೋಗ್ತಾ ಇದ್ದಾರೆ. ಟ್ಯಾಕ್ಟ್ರು ಬರ್ಬೋದಾ ಇಲ್ಲಿ? ಓಡಿಸ್ರೆ ಹಾಳಾಗೋಗುತ್ತಲ್ಲ ಅಂತ ಹೇಳಿ ಟ್ಯಾಕ್ಟ್ರು ಕೂಡ ಬರ್ತಾ ಇದೆ, ನೋಡ್ಕೊಳ್ಳಿ ಟ್ಯಾಕ್ಟ್ರನ್ನ. ಇದು ಅಲ್ಲಿಂದ ಹಿಂಗೆ ಹರ್ಕೊಂಡು ಹಿಂಗೆ ದೇವಸ್ಥಾನದಿಂದ ಹಿಂಗೆ ಮುಂದೆ ಹೋಗುತ್ತೆ, ಹಂಗೆ ಹೋಗುತ್ತೆ. ಸೊ ಹಿಡ್ಕೊ ಇದನ್ನ. ಇದು ಗ್ರಾಮ ದೇವತೆ ಅಂತ. ಫುಲ್ ಮೇಲ್ಗಡೆವರೆಗೂ ನೀರಿದೆಯಾ? ದೇವ್ರು ಮುಳುಗೋಗಿದೆ, ಅದೇ ಹೋಗೋಕ್ಕಾಗಲ್ಲ ಗೈಸ್. ಇಲ್ಲಿ ಒಂದು ಕಲ್ಲಲ್ಲಿ ಮೂರ್ತಿ ಕೆತ್ತನೆ ಆಗಿರುತ್ತಲ್ಲ, ದೇವಿ ಚಾಮುಂಡೇಶ್ವರಿ ಥರ, ಆ ಥರದ್ದು ದೇವರು ವಿಗ್ರಹ ಅದು ಹಂಗೇ ಉದ್ಭವ ಆಗಿದೆ. ಅದು ಹಂಗೆ ಬೆಳೀತಾನೆ ಇದೆ. ಚಿಕ್ಕ ವಯಸ್ಸಲ್ಲಿ ನಾವು ನೋಡಿದಾಗ ಚಿಕ್ಕದಾಗಿತ್ತು, ಈಗ ಸ್ವಲ್ಪ ಹೈಟಿಗೆ ಬಂದಿದೆ. ಸೊ ಇದು ಗ್ರಾಮ ದೇವತೆ ಇಲ್ಲಿನ ದೇವರು. ನೋಡಿ ಅಲ್ಲಿ ಹಳ್ಳದಲ್ಲಿ ನೀರು ತುಂಬ್ಕೊಂಡಿರೋದಕ್ಕೆ ಇಲ್ಲೂ ದೇವರು ಮುಳುಗ್ಬಿಟ್ಟಿದೆ. ಇದರಲ್ಲಿ ಕಾಣಿಸ್ತಾ ಇಲ್ಲ, ಒಳಗಡೆಗಿದೆ. ಇಲ್ಲಿ ಮೆಟ್ಲು ಇನ್ನೂ ಇಳಿಬೇಕು, ಕೆಳಗಡೆ ಇಳಿದ್ರೆ ಅಲ್ಲಿ ದೇವರು ಇದೆ. ಸೊ ಈಗ ಕಾಣಿಸ್ತಾ ಇಲ್ಲ. ನನ್ನ ಹತ್ರ ಯಾವ್ದಾದ್ರು ಒಂದು ಫೋಟೋ ಇದ್ದರೆ ಇದ್ರ ಜೊತೆಗೆ ಆ್ಯಡ್ ಮಾಡಿರ್ತೀನಿ, ನೋಡಿ ಹೇಗಿದೆ ಏನು ಅಂತ. ಈ ಥರ ಮಾಡಿಬಿಟ್ಟಿದ್ದಾರೆ. ಮೊದಲು ಈ ಥರ ಗೇಟೆಲ್ಲ ಇರಲಿಲ್ಲ, ಈಗ ಗೇಟ್ ಮಾಡಿಸಿದ್ದಾರೆ. ಬೀಗ ಹಾಕ್ತಾರೆ ಅನಿಸುತ್ತೆ ಸಂಜೆ ಆದರೆ. ಯಾರು ಹಾಕಲ್ವಾ? ಅವರೇ ಬಂದು ಅವರೇ ಪೂಜೆ ಮಾಡ್ಕೊಂಡು ಹೋಗೋದಿಲ್ಲ, ಯಾರು ಪೂಜಾರಿಗಳು ಆ ಥರ ಎಲ್ಲ ಯಾರೂ ಇಲ್ಲ. ಸೊ ನೋಡಿ ಇದು ಈ ಊರಿನ ಗ್ರಾಮ ದೇವತೆ. ಈ ಥರ ಎಲ್ಲ ಮಾಡಿದ್ದಾರೆ. ಮೊದಲು ಇದೆಲ್ಲ ಇರಲಿಲ್ಲ ಏನೂ. ಇಲ್ಲಿ ಇಲ್ಲೊಂದು ಇದೆಯಲ್ಲ, ಏನಿದು? ತಳವಾರಪ್ಪ. ಇಲ್ಲಿ ಇದೆಯಲ್ಲ, ಇದು ದೇವರು. ತುಂಬಾ ಹಿಂಸೆ ಕೊಡರಂತೆ, ಅದಕ್ಕೆ ಅವಳು ತಾಳ್ನಾರದಲ್ಲಿ ನಾನು ಇರಲ್ಲ ಅಂದ್ಬಿಟ್ಟು ಇಲ್ಲಿ ಕೀಳಿಗೆ ಮೆಣೆ ಇತ್ತು. ನಾವು ಕಾಣಂಗೆ ನಮ್ಮ ಮದುವೆ ಬಂದಾಗ ಇದೆಲ್ಲ ಮೆಣೆ ಬಂದು ಇಲ್ಲಿ ಮೆಣೆ ಒಳಗೆ ಹೊತ್ಕೊಂಡ್ಬಿಟ್ಲು ಅಮ್ಮಯ್ಯ. ಆಮೇಲೆ ಹೊತ್ಕೊಳತ್ಲು ನೀವು ತಳವಾರಪ್ಪ ಇನ್ನೇನು ಹಿಂಬಾಲಿಸಿ ನೀನು ಹೋದ್ಮೇಲೆ ನಾನು ಇರಲ್ಲ ಅಂತ ಬಂದರು ಸೇವಕ. ಬಂದು ಅವಳು ಅಲ್ಲೇ ಐಕ್ವಾದ್ಲು ಅಮ್ಮಯ್ಯ. ನಿನ್ನ ಕಾಯ್ಕೊಂಡು ನಾನು ಇರ್ತೀನಿ ಅಂತ ಇದು ಇಲ್ಲೇ ಐಕ್ವಾತು. ಅದು ಭೂತಪ್ಪ ಅಂತ ಈ ಎಂಥದ್ದು ಇದು ಮಾಡ್ತಾರಲ್ಲವ, ಅಲ್ಲ ಈ ಮಟನ್ ತಿನ್ನು ವೆಜ್, ನಾನ್ ವೆಜ್ನವರು ಅವರು ಒಳಗೆ ಬರಂಗಿಲ್ವಲ್ಲ, ಇದು ವೆಜ್ಜು. ಅಲ್ಲೇ ಇದು ಮಾಡ್ಕೊಂಡು ಎಲ್ಲರೂ ಅಡುಗೆ ಮಾಡಿ ಎಡೆ ಮಾಡ್ಕೊಂಡು ಹೋಗ್ತಾರೆ. ಅದನ್ನ ಈ ಸ್ಥಾಪನೆ ಮಾಡಿರೋದು ಫಸ್ಟು ಇದೇ ಇರೋದು ಎರಡು ತಾಳ್ವಾರಪ್ಪ ಕೇಜ್ಗಮ್ಮ. ಅದನ್ನ ಈಗ ಅದೇ ಅವ್ರಿಗೂ ಹೆಂಗ್ ಹುಟ್ಟಿದ್ದು ಅಂತ ಗೊತ್ತಾ ನಿಮ್ಗೆ? ಅದು ಸೊಸೆ ಬಂದು ನಮ್ಮ ಅಜ್ಜಿ ಹೇಳರವ, ಅವಾಗಿನ ಕಾಲದಿಂದನೂ ಅದು ಹಂಗೆ ಅದೇ ಹಿಂಗೆ ಗಂಡನ ಮನೆಗೆ ಬಂದು ತುಂಬ ಹಿಂಸೆ ಕೊಡೋದಂತೆ. ತಾಳ್ನಾರ್ದೆ ಬಂದು ಈ ಕೇಳಿಗೆ ಮನೆ ಇತ್ತು ನಾವು ಮದುವೆ ಬಂದಾಗ. ಆ ಮನೆ ಒಳಗೆ ಓದ್ಕೊಂಡು ನಾನು ಹೋಗಲ್ಲ, ಹಿಂಸೆ ತಡೆಯೋಕ್ಕಾಗಲ್ಲ ಅಂತ ತಾಳ್ವಾರಪ್ಪ ಇದ್ನಲ್ಲ. ಹಂಗಾಗಿ ಅವ್ನು ನೀನು ಹೋಗಿದ್ಮೇಲೆ ನಾನು ಇಲ್ಲೇ ಇರ್ತೀನಿ ಅಂತಂದು ಇಬ್ಬರು ಅಲ್ಲೇ ಐಕ್ವಾದ್ರು. ಇದು ತವ್ರ ಮನೆನಾ ಕೇಜ್ಗಮ್ಮಗೆ? ಹಾಂ, ಇದು ಗಂಡನ ಮನೆ ಕಾಮಸಮುದ್ರ. ಎಲ್ಲಾರು ಹೋಗ್ಬಿಡ್ತೀನಿ ನಾನು ಅಂತೇಳಿ ಅಮ್ಮ ಬಂದು ಇಲ್ಲಿ ಸ್ಥಾಪನೆ ಆಗಿರೋದು. ಈ ಊರಲ್ಲಿ ಸ್ಥಾಪನೆ ಆಗಿರೋದು. ಗಂಡನ ಮನೆನೂ ಬೇರೆ, ತವರೂರು ಬೇರೆ. ಇದಕ್ಕೆ ಅದೇ ಏನಿರ್ಬೇಕು ಅಂತೂ ಗಂಡನ ಮನೆ ಕಾಮಸಮುದ್ರ. ಅವ್ರು ವರ್ಷ ಏನಾದ್ರು ಇದ್ದಾಗ ಮಾಡ್ಕೊಂಡು ಹೋಗ್ತಾರಂತೆ, ಜಾತ್ರೆ ಇಂಥವು ಏನಾದ್ರು. ಇದೆ ನೋಡಿ ಗೈಸ್,
ನಮ್ಮ ಅಮ್ಮ ಊರು, ನಮ್ಮ ಅಮ್ಮನ ತವರೂರು ಇದು, ನಮ್ಮ ಅಪ್ಪನೂರು ಅಲ್ಲ ಇದು. ನಿಮ್ಮ ಅಪ್ಪಂದು ಎಂಥದವ ಕಲ್ಲೆದೇವರಳ್ಳಿ. ಇದು ನಮ್ಮ ಅಮ್ಮನ ತವರೂರು, ಅಂಬಿಕಾ ಅವರು ತವ್ರ ಮನೆ ಅವರ ತವರೂರು ಇದು. ಇದು ನಾನ್ ವೆಜ್ ದೇವ್ರ. ಯಾವ ನಾವು ಬೆಳಿಗ್ಗೆ ನಿನ್ನ ಹೆಸರೇನಮ್ಮ? ಭಾಗ್ಯ, ಅವರು ರೂಪ, ಇನ್ನೊಬ್ರು ಪದ್ಮ. ರೂಪ, ಭಾಗ್ಯ, ಪದ್ಮ. ಗೈಸ್, ಅಲ್ಲಿ ದೇವಸ್ಥಾನದಿಂದ ನೀರನ್ನ ದಾಟ್ಕೊಂಡು ಈಗ ಹೋಗ್ತಾ ಇದ್ದೀವಿ ತೋಟಕ್ಕೆ. ನೋಡಿ, ನಮ್ಮ ಅಕ್ಕನ ತೋಟನ ತೋರಿಸ್ತೀವಿ ಬನ್ನಿ. ನೀರೆಲ್ಲ ಆಗೋಯ್ತು ಪ್ಯಾಂಟು ನೋಡಿ ಗೈಸ್. ಸೊ ಅದ್ರ ಮೇಲೆ ಕೆತ್ಕೊಂಡಿದ್ದೆ, ಆದರೂ ಆಯಿತು, ಇರಲಿ ಪರವಾಗಿಲ್ಲ, ಚೆನ್ನಾಗಿರುತ್ತೆ ನೀರು ಕೂಡ. ಗುಣ ಪ್ರೀತಿ ಮಾಡೋಣ, ನಮ್ಮಿಬ್ರದ್ದು ಒಂದು ವಿಡಿಯೋ ಮಾಡೋಣ ಅಂತ ಅಂದ್ಕೊಂಡಿದ್ದೆ ನಾನು. ನಮ್ಮಿಬ್ರದ್ದು ಚೈಲ್ಡ್ಹುಡ್ ಹೆಂಗಿತ್ತು ಅಂತ. ಈಗಿನ ಕಾಲದವ್ರ ಥರ ನಮ್ಮದು ಎಂಜಾಯ್ಮೆಂಟ್ ಚೈಲ್ಡ್ಹುಡ್ ಏನಲ್ಲ, ಕಣ್ಣಲ್ಲಿ ನೀರೆಲ್ಲ ರಕ್ತ ಬಂದ್ಬಿಡುತ್ತೆ. ಆದರೂ ಚೈಲ್ಡ್ಹುಡ್ ವಿಡಿಯೋ ಮಾಡೋಣ ಥರ ಚೆನ್ನಾಗಿರುತ್ತೆ. ನಮ್ಮ ಜನ್ರೇಷನಲ್ಲಿ ಇರೋರಿಗೆ ಅದು ಬೇಗ ಟಚ್ ಆಗ್ಬೋದು ಅವ್ರ ಆರ್ಟಿಗೆ, ನಾವು ಹೇಳೋ ಅಂಥ ಥಿಂಗ್ಸ್. ಏಜಲ್ಲಿ ಇರೋರು ಎಲ್ಲರೂ ಕಷ್ಟಪಟ್ಟಿದ್ದಾರೆ ಅಂತ ಹೇಳಕ್ಕಾಗಲ್ಲ. ತುಂಬಾ ಜಾಲಿಯಾಗಿ ಈಗ ನಮ್ಮ ರಿಲೇಷನ್ ಒಂದು 70% ಆದರೂ ಇರ್ತಾರೆ, ಒಂದು 30% ಚೆನ್ನಾಗಿ ಎಂಜಾಯ್ ಮಾಡಿಕೊಂಡು ನಮ್ಮಷ್ಟು ನಮಗಿಂತ ಕಷ್ಟನೂ ಅನುಭವಿಸಿ ಇರ್ತಾರೆ. ಬಟ್ ನಮಗೆ ನಮ್ಮ ಕಷ್ಟನೇ ಜಾಸ್ತಿ ಅಂತ ಅನಿಸುತ್ತೆ. ಏನು ಮಾಡೋದು, ಎಲ್ಲದಕ್ಕೂ ಹಣೆ ಗೊತ್ತಿಲ್ಲ. ಯಾವ ಜನ್ಮದಲ್ಲಿ ಯಾವ ಪಾಪ ಮಾಡಿ ಕರ್ಮ ಮಾಡಿದ್ವೋ. ಬಟ್ ಈಗ ಚೆನ್ನಾಗಿದ್ದೀವಲ್ಲ, ಚೆನ್ನಾಗಿದ್ದೀವಿ, ಪ್ರೆಸೆಂಟ್ ಚೆನ್ನಾಗಿದ್ದೀವಾ. ಪಾಸ್ಟ್ ಹೆಂಗಾದ್ರೂ ಆಗಲಿ, ಪ್ರೆಸೆಂಟ್ ಅಂತಲ್ಲ, ದೇವ್ರು ಹೆಂಗ್ ಲೈಫ್ ಕೊಟ್ಟಿದ್ದಾನೆ. ಅವತ್ತು ನಾವು ಕಷ್ಟಪಟ್ಟಿದ್ದಕ್ಕೆ ಗೈಸ್ ಇವತ್ತು ಚೆನ್ನಾಗಿದ್ದೀವಿ ಅಷ್ಟೇ ಹೇಳಕ್ ಇಷ್ಟಪಡ್ತೀನಿ. ಮತ್ತೆ ಇನ್ನೊಂದೇನು ಅಂದರೆ, ಅವಾಗೆಲ್ಲ ಸುಖದಲ್ಲಿರೋರೆಲ್ಲರೂ ಇವಾಗ ಸುಖದಲ್ಲೇ ಇದ್ದಾರೆ ಅಂತಲೂ ಹೇಳೋಕ್ಕಾಗಲ್ಲ. ಸೊ ಅವ್ರಿಗೂ ಕಷ್ಟ ಜಾಸ್ತಿ ಇರ್ಬೋದು ಈಗ, ಅಥವಾ ಸುಖದಲ್ಲೇ ಇರ್ಬೋದು, ಹೇಳೋಕ್ಕಾಗಲ್ಲ. ಬಟ್ ನಾವು ತುಂಬ ಅಂದರೆ ತುಂಬ ಕಷ್ಟ, ಪೂರ್ತಿಯಾಗಿ ಚೆನ್ನಾಗಿದ್ದೀವಿ. ನಾವು ತುಂಬಾ ಕಷ್ಟಪಟ್ಟಿದ್ವಿ. ಬಟ್ ಈಗ ಬಟ್ಟೆಗೆ ಏನು ಕಮ್ಮಿ ಮಾಡಿಲ್ಲ ದೇವ್ರು. ಈಗ ಕಷ್ಟಪಟ್ಟಿದೀವಿ, ಅವಾಗ ಕಷ್ಟ ಇತ್ತು. ಈಗ ಬಂದ್ರೆ ಮನೆ ತುಂಬಾ ಪಾತ್ರೆಗಳು ಇಟ್ಕೊಂಡು ಈಗೆಲ್ಲ ಹೇಳ್ಬೇಡ, ಈಗ ಅದಕ್ಕೆ ಒಂದು ವಿಡಿಯೋ ಮಾಡೋಣ. ಅಪ್ಪ, ಹೇಗೆ ನಾವು ನಮ್ಮ ಚೈಲ್ಡ್ಹುಡ್ನ ಕಳೆದ್ವಿ ಅಂತ ಒಂದು ವಿಡಿಯೋ ಮಾಡ್ತೀವಿ ಗೈಸ್. ಅದನ್ನ ಎಲ್ಲರೂ ನೋಡಿ ಸಪೋರ್ಟ್ ಮಾಡಿ ಗೈಸ್. ಸೊ ಈಗ ತೋಟದ ಹತ್ರ ಬಂದು ಚೆನ್ನಾಗಿ ಓಡಾಡೋದಕ್ಕೆ ಜನಗಳಿಗೆ ಅದೇ ಒಂಥರ ಉರಿ, ಹಂಗೆ ಇರ್ಬೇಕಾಗಿತ್ತು ಅವರು ಅಂತ. ಹಂಗೆ ಕಷ್ಟದಲ್ಲೇ ಇರಬೇಕು. ಇರೋ ಕಷ್ಟದಲ್ಲಿರೋರು ಬಡವರಾಗೇ ಇರಬೇಕು, ಶ್ರೀಮಂತರು ಶ್ರೀಮಂತರಾಗೇ ಇರಬೇಕು ಅಂತ ಗೈಸ್ ಅಷ್ಟೇ. ಅವರು ಅಂತ ಮಾತಾಡ್ತಾರೆ. ಅವಾಗ ಹತ್ಕೊಂಡು ಉರಿಯುತ್ತೆ. ಬಟ್ ಅವಾಗ ನಾವೇ ಸಮಾಧಾನ ಮಾಡ್ತೀವಿ. ಏನು ಅವ್ರ ಅಪ್ಪ ಮನೆಯಿಂದ ತಂದು ಕೊಟ್ಟಿದಾರ, ನಾವು ಕಷ್ಟಪಟ್ಟು ದುಡ್ದು ಹಾಕೊಂಡು. ಅದೇ ಈಗ ಒಂದು ಹೇಳ್ತೀನಿ ಗೈಸ್, ನನಗೆ ಯಾರೋ ಒಬ್ರು ಹೇಳಿದ್ರು, ಈಗ ನಾನು ಊರಿಗೆ ಬಂದೆ, ಊರಿಗೆ ಬರ್ಬೇಕಾದ್ರೆ ಯಾವ ಥರ ಡ್ರೆಸ್ ಹಾಕ್ತೆ, ಇಲ್ಲೂ ನೈಟ್ ಡ್ರೆಸ್ ಹಾಕ್ತೀನಿ, ಹಾಕಲ್ಲ ಅಂತೇನಿಲ್ಲ, ನಮಗೆ ಗೊತ್ತಿದೆ ಯಾವ್ದನ್ನ ಎಲ್ಲಿ ಹಾಕ್ಕೊಂಡು ಎಲ್ಲಿ ಹೋಗ್ಬೇಕು ಅನ್ನೋದು. ಸೊ ಯಾರೋ ಹೇಳಿದ್ದು, ಅಂದರೆ ನಾನು ಬೀಚ್ ಹತ್ರ ಎಲ್ಲ ಹೋದಾಗ ಶಾರ್ಟ್ಸ್ ಹಾಕಿ ಅದಕ್ಕೆ ಟೀ ಶರ್ಟ್ ಎಲ್ಲ ಹಾಕಿ ಮಾಡಿದ್ದೀನಲ್ಲ ವಿಡಿಯೋ. ಸೊ ಅಷ್ಟು ತುಂಡು ಬಟ್ಟೆ ಹಾಕ್ತಾಳೆ ಅವಳು ಅಂತ ನೋಡಿದವರು ತಪ್ಪು ತಿಳ್ಕೊತಾರೆ ಅಂತ ಮಾತುಗಳು. ಅದಕ್ಕೆ ನಮ್ಮ ಮನೆಯವ್ರು ಏನು ಹೇಳಿದ್ರು ಹೇಳು, ಅಂದ್ಕೋಬೇಕಾಗಿರೋ ನಾನು ಮಾಡೋನು ಚೆನ್ನಾಗಿ ಅವ್ನಿಗೆ ಒಪ್ಕೊಂಡ್ರೆ ಸಾಕು. ನಾನು ನೋಡೋನು, ನನಗೆ ಪ್ರಾಬ್ಲಮ್ ಇಲ್ಲ, ಅವ್ರಿಗೇನು ಪ್ರಾಬ್ಲಮ್ ಅಂತೆ. ನನಗೆ ಪ್ರಾಬ್ಲಮ್ ಆದಾಗ ಹಾಕೋದು ಬಿಡು ನೀನು, ನನಗೂ ಗೊತ್ತು. ಅದಕ್ಕಿಂತ ಹೆಚ್ಚಾಗಿ ನಿನಗೆ ಗೊತ್ತು ನೀನು ಎಲ್ಲಿ ಏನು ಹಾಕ್ಕೊಂತೀಯ ಅನ್ನೋದು ನನಗೆ ಚೆನ್ನಾಗಿ ಗೊತ್ತಿದೆ. ಸೊ ಹಂಗಾಗಿ ನನಗೆ ಯಾವ ಪ್ರಾಬ್ಲಮ್ಮು ಇಲ್ಲ ಅಂದರು ಅವರು. ನಾವು ಎಲ್ಲೇನು ಹಾಕಬೇಕು, ಯಾವ ಜಾಗದಲ್ಲಿ ಏನು ಯೂಸ್ ಮಾಡಬೇಕು ಅನ್ನೋದು ನಮಗೆ ಗೊತ್ತಿರುತ್ತೆ. ಹಂಗೆಲ್ಲ ಫ್ರೀ ಬಿಟ್ಬಿಟ್ಟಿದ್ದಾರೆ ಅಂದಿದ ತಕ್ಷಣ ಎಲ್ಲ ಮಾಡೋಕ್ಕಾಗಲ್ಲ. ಮಕ್ಕಳು ಇದ್ದಾರೆ, ನಾವು ಹೆಂಗಿರಬೇಕು ಅನ್ನೋದು ಇದೆ ಸ್ವಲ್ಪ. ಯಾವುದೇ ನಿಮ್ಮ ತೋಟ? ಎಷ್ಟೊಂದು ವರ್ಷನೇ ಆಗೋಯ್ತು ನಾನು ಬಂದಲ್ಲ.
3-4 ಇಯರ್ಸ್ ಆಯಿತು. ಯಾವಾಗ ಲಾಕ್ಡೌನ್ ಟೈಮಲ್ಲಿ ನಮ್ಮ ಮನೆಯವರು ನಾನು ಕಾರ್ ಎತ್ಕೊಂಬಂದಿದ್ವಲ್ಲ ಇಲ್ಲಿಗೆ, ಅವ್ರ ಕಾರ್ನ ನೆನಪೈತಾ? ಏ ನಿಮ್ಮ ಕಾರ್ ಯಾವಾಗ ತಗೊಂಡು ಇಲ್ಲಿಗೆ ಬಂದಿದ್ರಿ? ಫಸ್ಟ್ ಹಳೆ ಕಾರ್ನ ಗೈಸ್. ಈಗ ತೋಟಕ್ಕೆ ಎಂಟ್ರಿ ಆದ್ವಿ. ನಮ್ಮಪ್ಪ ಆಲ್ರೆಡಿ ಬಂದ್ಬಿಟ್ಟು ಏನೇನೋ ಸುಡ್ತಾ ಇದ್ದಾರೆ, ಬೆಂಕಿ ಹಾಕಿದ್ದಾರೆ. ಯಾಕಣ? ವೇಸ್ಟ್ ಅಂತನಾ? ನೋಡಿ ಹಾಕಿದ್ದಾರೆ. ಅಡಿಕೆ ಸಸಿ ಕೂಡ ಹಾಕಿದ್ದಾರೆ ಇಲ್ಲೆಲ್ಲ. ಈಗ ಹಾಕಿದ್ದಾರೆ ಅಡಿಕೆ ಸಸಿ. ಇದೆಲ್ಲ ತೆಂಗಿನ ಸಸಿಗಳು. ಇವೆಲ್ಲ ಗರಿ ನೋಡು ಹೆಂಗಾಗಿದೆ. ಏನೋ ರೋಗ ಗೀಗ ಬಂದೈತಾ? ಎಲ್ಲ ಗರಿನ ಹಂಗೆ ಆಯ್ತವಲ್ಲಣ್ಣ? ಎಲ್ಲಾರ ತೋಟದ್ದಲ್ಲ, ನಿನ್ ತೋಟದ್ದು ಹೇಳು. ಗರಿ ಅದೇ ಎಳ್ಳೀರಿಲ್ವಾ? ಎಳ್ಳೀರ್ ಮನ್ಯಾಗ ಅದಾವೆ ಕುಡಿ ಅಂತ ಎಳ್ಳೀರು ಕುಡಿಬೇಕು. ಚೆನ್ನಾಗಿದಾವೆ ಅಂತ ನಿನ್ ಕಣ್ಣಿಗೆ ಅರ್ಧ ಹೋಯ್ದು. ಇವು ತುಳಸಿ ಗಿಡನಾ ಇವೆಲ್ಲ? ನೋಡಿ ಗೈಸ್, ಇಲ್ಲೆಲ್ಲ ತುಳಸಿ ಗಿಡ ಎಷ್ಟೊಂದು ಬೆಳೆದಿದೆ. ಬೆಂಗಳೂರಲ್ಲಿ ಮನೆ ಮುಂದೆ ಒಂದು ಹಾಕಕ್ಕೆ ಬರಲ್ಲ ಅಂತ ಕಿತ್ ನಮ್ಮ ಮನೆ. ನಮ್ ತುಂಬಾಪುರದಲ್ಲಿ ತುಳಸಿ ಗಿಡನೇ ಇರ್ಲಿಲ್ಲ. ನಮ್ಮ ಅಮ್ಮಾರು ಯಾವಾಗ ತುಳಸಿ ಗಿಡ ತಂದು ಹಾಕಿದ್ರು, ಎಷ್ಟು ತುಳಸಿ ಆಗಿದಾವೆ ಅಂದ್ರೆ, ನಮ್ಮ ಮನೆ ಮುಂದೆ ಅಪಾರ್ಟ್ಮೆಂಟಲ್ಲಿ ಅಲ್ಲಿ ಬೆಳಕು ಗಾಳಿ ಬರಲ್ವಲ್ಲ, ಕಿತ್ತು ಅದು ಒಣಗಿದ ತಕ್ಷಣ ಕಿತ್ತು ಬೇರೆ ಹಾಕ್ತಾರೆ ಅವರು. ಆ ಬಾಲ್ಕನಿಲಿ ಇಟ್ಕೋಬೋದಪ್ಪ, ಬಾಲ್ಕನಿಗೆ ಬಿಸಿಲೆಲ್ಲ ಬರುತ್ತೆ. ನಾನು ಬಾಲ್ಕನಿಗೆ ಇಟ್ಟಿರೋದು. ನಾನು ಇಟ್ಟೆ ಬಂದು ಸ್ಟಾರ್ಟಿಂಗಲ್ಲಿ ಮುಂದೆ. ಅಲ್ಲಿ ಗಾಳಿ ಬೆಳಕಿರೋದ್ರಿಂದ ಬರಲ್ಲ, ಒಣಗೋಗುತ್ತೆ. ಹಂಗೆ ತಂದಾಕಿ ಒಣಗಿಸ್ಬಾರ್ದು, ಸ್ವಲ್ಪ ಬಿಸಿಲು ತೋರ್ಸಿದ್ವಿ, ಒಣಗಿಸ್ಬಾರ್ದು. ಸೊ ಹಂಗಾಗಿ ನಾನು ಬಾಲ್ಕನಿಗೆ ಇಟ್ಬಿಟ್ಟಿದ್ದೀನಿ. ಸಲ ತೆಗ್ದು ಇಡೋರು ಯಾರು ಬಿಸಿಲಿಗೆ ನೆರಳಿಗೆ ಅಂತ? ಅದೇ ಒಂದು ಕೆಲಸ. ನೋಡಿ ಗೈಸ್, ಇವ್ರದೇ ತೋಟ, ಇವರೇ ಓನರ್. ಕನಕಾಂಬರ ಮುಡ್ಕೊಂಡಿದ್ದಾರೆ ಓನರ್. ನನಗೂ ಈ ಥರ ಒಂದು ತೋಟ ತೊಗೋಬೇಕು, ಒಂದು 5-10 ಎಕರೆ ತೊಗೋಬೇಕು ಗೈಸ್. ತೊಗೊಂಡು ಒಂದು ಫ್ಯಾಮಿಲಿ ಬಿಡಬೇಕಲ್ಲಿ ನೋಡ್ಕೊಳಕ್ಕೆ. ನಾವು ವೀಕೆಂಡಲ್ಲಿ ಅಥವಾ ಮಂತ್ ಎಂಡಲ್ಲಿ ಹೋಗ್ಬೇಕು ಫ್ಯಾಮಿಲಿ ಅಂತ ಆಸೆ ನನಗೆ. ಯಾವಾಗ ಆ ದೇವರು ಈಡೇರಿಸ್ತಾನೋ ಗೊತ್ತಿಲ್ಲ. ಸದ್ಯಕ್ಕೀಗ ಸ್ವಂತಕ್ಕೊಂದು ಮನೆ ತಗೋಬೇಕು. ಅದಾದಮೇಲೆ ಅದು ಕನಸು ನಂದು. ನನ್ನ ಕನಸು ಯಾವಾಗ ಈಡೇರುತ್ತೋ. ನಮ್ಮ ಅಪ್ಪ ಕೊಡಿಸ್ತಾರಂತೆ ಗೈಸ್, ನನಗೆ 10 ಎಕರೆ ತೋಟ ಕೊಡಿಸ್ತಾರಂತೆ ನನ್ನ ಹೆಸರಿಗೆ. ಕೊಡಿಸ್ತೀಯಲ್ಲ ನಣ್ಣ? ಯಾವಾಗ? ಈಗ ಬಂದಿದ್ದೀನಿ ಗೈಸ್. ಈಗ ನಾನು ದುಡ್ಡು ಇಸ್ಕೊಂಡು ಹೋಗಕ್ಕೆ ನಮ್ಮ ಅಪ್ಪನ ಹತ್ರ. ಎಷ್ಟು ರೆಡಿ ಮಾಡಿದೀಯಾ? ಮುಖ ತೋರಿಸಿಲ್ಲ ಈ ಕಡೆ. ಎಷ್ಟು ದುಡ್ಡು ರೆಡಿ ಮಾಡಿದೀಯಾ? ನಾನು ದುಡ್ಡು ಕೇಳಿದ್ರೆ ಪರಂಗಿ ಹಣ್ಣು ಬೇಕಾ ಅಂತೆ. ಎಲ್ಲಿಲ್ಲ, ಅಲ್ಲಿ ಒಂದೇ ಇರೋದು. ಎಲ್ಲಿದೆ ಇಲ್ಲಿ ಬೇರೆ ಗಿಡ? ಇದನ್ನ ಬೋಂಡ ಮಾಡಬೇಕು ಅಂದರೆ ಇದನ್ನ ಕಿತ್ಕೊಂತಲ್ಲ, ಹೊಂಗೆ ನುಗ್ಗೆ ಸೊಪ್ಪು. ನುಗ್ಗೆ ಸೊಪ್ಪು ಗೈಸ್. ನೋಡಿ ವಿಳೆದೆಲೆ ಬಳ್ಳಿ ಹಾಕಿದ್ದಾರೆ ನಮ್ಮ ಅಮ್ಮವರು ತೋಟದಲ್ಲಿ. ಎಷ್ಟು ಚೆನ್ನಾಗಿ ಬಂದಿದೆ, ಸಖತ್ತಾಗಿ. ಮನೆ ಹತ್ರನೂ ಐತೆ ತಾನೆ ಬಳ್ಳಿ. ಈ ಸಲ ಬಳ್ಳಿ ಕಿತ್ಕೊಂಡೋಗ್ಬೇಕು, ನಾಳೆ ಹೋಗ್ಬೇಕಾರೆ ಕಟ್ ಮಾಡ್ಕೊಂಡು ತೊಗೊಂಡೋಗ್ಬೇಕು. ಅದೇ ನಾಳೆ ಬೆಳಿಗ್ಗೆ ಮನೆ ಹತ್ರ, ಇಲ್ಲಿಂದ ಏನಕ್ಕೆ ತೊಗೊಂಡು, ಮನೇಲಿ ಐತಲ್ಲ. ನಾಳೆ ಬೆಳಿಗ್ಗೆ ಕಟ್ ಮಾಡಿ ಕವರ್ಗೆ ಹಾಕಿ ಇಟ್ಕೋಬೇಕು. ಈಗಲೇ ಕಟ್ ಮಾಡಿ ಇಟ್ಕೊಂಡ್ರೆ ಬಾಡೋದಂಗೆ ಆಗುತ್ತೆ. ಇದೇನು ಕಂಬ ಬಿದ್ದೋಗಿದೆ? ಇಲ್ಲೊಂದು ಮನೆ ಇತ್ತು ತಾನೆ, ಮತ್ತೆ ಇದು ಮಾಡಿದ್ರ, ಕೆಡ್ಸಾಕಿದ್ರ? ಗುಡಿಸ್ಲು ಥರ ಏನೋ ಇತ್ತು, ತೆಗ್ದಾಕಿದ್ದೀರಲ್ಲ. ಇದೇನೋ ಕಂಬ ಬಿದ್ದೋಗಿದೆ. ಏನಕ್ಕೆ?
ಒಂದೆರಡು ರೀಲ್ಸ್ ಮಾಡೋಣ ಈಗ. ಗೈಸ್, ಇದು ನಮ್ಮ ಅಕ್ಕನ ತೋಟ. ನಮ್ಮ ಅಕ್ಕಂದು, ನಮ್ಮ ಅಪ್ಪಂದಲ್ಲ. ನಮ್ಮ ಅಪ್ಪ ನೋಡ್ಕೊತಾ ಇರೋದಷ್ಟೇ. ಇನ್ನು ನಮ್ಮ ಅಕ್ಕವ್ರ ತೋಟ ಇದು. ಸೊ ಈಗ ನೆಕ್ಸ್ಟು ರೀಲ್ಸ್ ಮಾಡ್ಕೊಂಡು ಹೋಗೋಣ ಒಂದೆರಡು. ಗೈಸ್, ಇಲ್ಲಿ ಬಾಳೆ ಗಿಡ ಹಾಕಿದಾರಂತೆ ನೋಡಿ. ಇಷ್ಟೇ ಹಾಕಿರೋದು. ಎಷ್ಟು ಬರೀ ಅವು ಗುಣಿ ಇರೋ ಮಾತ್ರ. ಇದು ನೇರಳೆ ಮರ. ಯಾವುದು ಇದಾ? ಇದು ನೇರಳೆ ಹಣ್ಣಿನ ಮರ ಅಂತೆ ನೋಡಿ ಗೈಸ್. ಅದು ಮಾವಿನ ಮರ. ಬಾಳೆ ಎಲೆ ಅಲ್ಲ ಹಾಕಿದ್ದಾರೆ. ಅಲ್ಲಲ್ಲೇ ಒಂದೊಂದು ಹಾಕಿದ್ದಾರೆ. ನಮ್ಮಪ್ಪ ರೈತ, ತಾಯಿ ರೈತ ಅಂತ ಹಾಡಾಕ್ಬೇಕೀಗ. ನೋಡಿ ಗೈಸ್, ನೋಡಿ ಗೈಸ್, ಹೇಗಿದೆ ನಮ್ಮ ತೋಟ. ಅಲ್ಲಿ ಹಳ್ಳ ಹರಿತೈತೇನಣ್ಣ ಅಲ್ಲಿಂದ ನೋಡ, ಲಾಸ್ಟಿಂದ ಬರೋದು ಅಲ್ಲಿಗೆ. ಆ ಕಡೆಯಿಂದ ಹಿಂಗ್ ಬರೋದು ಅನ್ಸುತ್ತಲ್ಲ. ಇಲ್ಲಿಂದ ಹಂಗ ಹೋಗದ. ಅಲ್ಲಿದೆ ನೋಡ್ರಪ್ಪ, ಅಲ್ಲಿ ರೀಲ್ಸ್ ಎಲ್ಲ ಮಾಡಕ್ ಅದಂತ ವೈಟ್ಗೆ. ಅದ್ರೊಳಗೆ ಹೋದ್ರೆ ಮೈ ಕಡ್ತು ಬಂದ್ಬಿಡುತ್ತೆ ನಂಗೆ. ಆಗಲ್ಲ. ದಾಸವಾಳದ ಎಲೆ ಬೇಕಿತ್ತು, ಕಿತ್ಕೋ. ಎಂತಕ್ಕೆ? ಅದೇ ಎಣ್ಣೆ ಕಾಯ್ಸಕ್ಕೆ. ಇದ್ರಲ್ಲಿ ಸಣ್ಣದ್ರಲ್ಲಿ ಕೀಳ್ತೀವಿ, ದೊಡ್ಡದ್ರಲ್ಲಿ ಎಲ್ಲ ಐತೆ ಅದು. ನೋಡಕ್ಕಲ್ಲ. ಇಲ್ಲ, ಅಲ್ಲೇ ಇರೋದು ನೋಡಿ. ಮನೆ ತವಿದೀಯಾ? ಮನೆ ತವಿದೆ. ಅಲ್ಲೇ ಕಿತ್ಕೊಳ್ಳೋಣ. ಈಗ ಹೊರಡೋದು ಗೈಸ್. ನೀನು ಮಾಡಬೇಕಾ ಇನ್ನೊಂದೆರಡು ರೀಲ್ಸು? ಕೊಡು, ಹಿಡ್ಕೋತೀನಿ ಕ್ಯಾಮ್ರಾ. ನಮ್ಮ ಕ್ಯಾಮ್ರಾಮ್ಯಾನ್ ಕರ್ಕೊಂಬಂದಿದ್ರೆ ಕ್ಯಾಮ್ರಾ ಉಮ್ಮೆನ್ನ ಹೆಂಗೆ ಹಿಡಿಯೋಳು. ಇಲ್ಲಿ ನಿಂತ್ಕೊ, ನಾನು ಹೇಳಿತಾವ್ ನಿಂತ್ಕೊ ಮಾಡ್ಬೇಕು ನೀನು ಅನ್ನೋಳು. ಅವಳಿಗೇನ ರಜಾಕ್ ಬರೋ ಆಸೆ. ಸೋಮವಾರದಿಂದ ಎಕ್ಸಾಮ್ ಅಲ್ಲ, ಏನೇನೋ ಬರ್ಸಿರ್ತಾರೆ. ಅದಕ್ಕೆ ಬೇಡ, ಬರ್ಸ್ತಾರಲ್ಲ ನಾಳೆನೂ ಫುಲ್ ಡೇ ಇದೆ ಅಂತ ಬಿಟ್ಟು ಬಂದಿದ್ದವಳನ್ನ. ಗೈಸ್, ಈಗ ತೋಟದ ಕೆಲಸ ಮುಗೀತು. ನಮ್ಮಪ್ಪ ನೋಡಿ ಅಲ್ಲಿ ಗೇಟಿಗೆ ಬೀಗ ಹಾಕ್ತಾಯಿದ್ದಾರೆ, ಕಾಣಿಸ್ತಾ? ಆ ಇದ್ರೊಳಗೆ ಗ್ರೀನರಿ ಒಳಗಡೆ ಏನೋ ಬಟ್ಟೆ ಹಾಕಿರೋ ಥರ ಕಾಣಿಸ್ತಾ ಇದೆ. ನಮ್ಮಪ್ಪ ನೀಟಾಗಿ ಕಾಣಿಸ್ತಾನೆ ಇಲ್ಲ. ಸೊ ಈಗ ಹೋಗ್ತಾ ಇದ್ದೀವಿ ಗೈಸ್ ಮನೆಗೆ ಮೀನ್ಸ್ ನಮ್ಮ ಅತ್ತೆ ಮನೆಗೆ ಹೋಗಿ. ನಾನು ಎಷ್ಟೋ ಸಲ ಬಂದಾಗ ಹೋಗೇ ಇಲ್ಲ. ಬಂದಾಗೆಲ್ಲ ಕರೆಯೋರವರು, ನಮ್ಮಮ್ಮ ಮನೇಲಿರೋರು ನಾನು ಹೋದಾಗೆಲ್ಲ. ಸೊ ಕರೆಯೋರು, ಹೋಗಿರಲಿಲ್ಲ. ಹೋಗ್ತಾ ಹಂಗೆ ಅವ್ರ ಮನೆಗೆ ಹೋಗಿ ಮಾತಾಡಿಸ್ಕೊಂಡು ಮನೆಗೆ ಹೋಗೋದಷ್ಟೇ. ಇವತ್ತಿನ ದಿನ ಇಷ್ಟೇ, ಮುಗೀತು ಗೈಸ್. ನಾಳೆ ಬೆಳಿಗ್ಗೆ ಬೇಗ ಎದ್ದೆದ್ದು ಬ್ಯಾಂಗ್ಳೂರು, ಬ್ಯಾಕ್ ಟು ಬ್ಯಾಂಗ್ಳೂರ್ ಅಂತ ಹೋಗ್ತಾ ಇರೋದಷ್ಟೇ. 10:50 ಟ್ರೈನ್ ತೋರಿಸಿದ್ದು ನಿಂಗೆ. ಅಂದರೆ ನಾವು ತಿಪ್ಟೂರ್ಗೆ ಹೋಗೋಷ್ಟರಲ್ಲಿ 10:30 ಆಗುತ್ತಾ? 11 ಗಂಟೆ ಆಗುತ್ತಾ? ಹೌದಾ ಗೈಸ್, ಬಂದ್ವಿ ಈಗ ವಾಪಸ್ಸು ದೇವಸ್ಥಾನ ಹತ್ರ. ಈಗ ಸ್ಲಿಪ್ಪರ್ನ ಕೈಲಿ ಹಿಡ್ಕೊಂಡು ನೀರಲ್ಲಿ ನಡ್ಕೊಂಡು ಹೋಗಬೇಕು. ಹೋಗೋಣ ಬನ್ನಿ ಗೈಸ್. ಈಗ ನೀರು ಒಳಗಡೆ ಎಂಟ್ರಿ ತಣ್ಣಗಿದೆ ಗೈಸ್. ಅದಕ್ಕೆ ಹೇಳೋದು, ಈ ನದಿ ನೀರು ಆ ಥರದ್ದೆಲ್ಲ, ಚಾನಲ್ ನೀರೆಲ್ಲ ತಣ್ಣಗಿರುತ್ತೆ ಅಂತ ಹೇಳ್ತಾರಲ್ಲ, ನಿಜ ಅದು. ತುಂಬ ತಣ್ಣಗೆ ಕೊರೀತದೆ, ಐಸ್ ಥರ. ನನಗೇನು ಭಯ ಗೊತ್ತಾ, ಚಿಕ್ಕ ವಯಸ್ಸಲ್ಲಿ ಈ ಥರ ನೀರಲ್ಲಿ ಹೋಗಿ ಒಂದು ನೀರು ಹಾವು ಥರ ಬರ್ತಾವಲ್ಲ, ಕೆರೆ ಹಾವು, ಅದು ಕಾಲಿಗೆ ಸುತ್ಕೊಬಿಟ್ಟಿತ್ತು. ಅದಕ್ಕೆ ನೀರೊಳಗಡೆ ಬರೋಕ್ಕೆ ಭಯವ್ವ. ಎಷ್ಟು ತಣ್ಣಗಿದೆ ಅಲ್ಲ ನೀರು. ನೀನು ಹಿಡ್ದಿರೋದು ಎಲ್ಲೋ ಬೇರೆ ಕಡೆ. ಎಷ್ಟು ತಣ್ಣಗೆ ಕೊರೀತಾ ಇದೆ ನೀರು, ಸಖತ್ ತಣ್ಣಗೈತೆ. ಎಲ್ಲ ಕ್ಲೀನ್ ಮಾಡ್ಕತ್ತವ್ರ ಇವರು. ಏನು ತರದದು ಹಿಟ್ಟು? ಮೈದಾ ಹಿಟ್ಟಿಂದ. ಹಾಂ, ಅದಕ್ಕೆ
ನಮ್ಮಪ್ಪ ಗಾಡಿ ಸ್ಟಾರ್ಟ್ ಮಾಡೋರು. ಓಡಿಸ್ತೀಯಾ? ಹ್ಞೂ 3 ಜನನು ಇಲ್ಲ ಓಡಿಸ್ಲಾ ನಾನೇ? ಓ ಆವಾಗಲೇ ಬಂದಾಗೆ ಮುಗಿದ್ವಲ್ಲ. ತಾಯಿ ನಮ್ಮವ್ವ ಇನ್ನೊಂದ್ಸಲ ಮುಗ್ದು ಅಂತೇಳಿ ಕಾಲು ತೊಳ್ಕೊಂಡಿದ್ದೀನಿ ಅಲ್ಲಿ ತಗೊಂಡೋಗ್ತೀವಿ ಗೈಸ್. ನಮ್ಮಪ್ಪ ಇದನ್ನೂ ತಗೊಂಡೋಗ್ತೀರಾ ಅಂತ ಕೇಳ್ತಿದ್ದಾರೆ. ಸೆಲ್ಫಿ ಸ್ಟಿಕ್ ಕುತ್ಕೊಂತೀನಿ ನಾನು ಮಧ್ಯಕ್ಕೆ. ನಾನು ಕೂತ್ಕೋಬೇಕೀಗ. ನಡಿ. ಅಲ್ಲ ಅಷ್ಟು ಟೈಟ್ ಮಾಡಿದೆಯಲ್ಲ ಅಣ್ಣ ಏನು ಬ್ರೇಕಾ? ಹಾಂ ಗೈಸ್ ಈಗ ಹೋಗ್ತಾ ಇದ್ದೀವಿ. ನಮ್ಮಪ್ಪ ಗಾಡಿ ಓಡಿಸ್ತವ್ರೆ. ನಂಗೆ ಭಯ ಟ್ರಿಪ್ಪಲ್ಲಿ ಹೋಗೋಕ್ಕೆ. ಏಜ್ ಆಗಿದೆಯಲ್ಲ ಈಗ. ಮೊದಲಾದರೆ ಸ್ವಲ್ಪ ಹೆಂಗೆ ಬಾಯಿ ಆಗಿದ್ರು ಧೈರ್ಯ ಇತ್ತು. ಈಗ ನಾವು ಒಂದು ಸ್ವಲ್ಪ ದಪ್ಪ ಆಗಿದ್ದೀವಿ, ಬೆಳೆದಿದ್ದೀವಿ, ಡುಮ್ಮಿರಾಗಿದ್ದೀವಿ. ನಮ್ಮಪ್ಪ ತೆಳ್ಳಗಾಗವ್ರೆ ವಯಸ್ಸಾಗಿ. ಅದಕ್ಕೆ ಸ್ವಲ್ಪ ಭಯ ಅಷ್ಟೇ. ಸ್ವಲ್ಪ ಮುಂದೆ ಎಂಟ್ರೆನ್ಸಲ್ಲಿ ಇಳ್ಕೊಂಡು ಹೋಗ್ಬಿಡ್ತೀವಿ. ನಮ್ಮ ಅತ್ತೆ ಮನೆಗೆ ಹೋಗ್ಬೇಕಲ್ಲ, ನಮ್ಮಪ್ಪ ಮನೆಗೆ ಹೋಗ್ತಾರೆ. ಸೊ ನೋಡಿ ನಮ್ಮೂರಿಗಿತ್ತು. ಈಗ ನಮ್ಮತ್ತೆ ಮನೆಗೆ ಎಂಟ್ರಿ. ಅವಮ್ಮ ದಪ್ಪ ಆಗೈತಲ್ಲ ಈಗ. ಸಣ್ಣಕ್ಕಿತ್ತವಾಗ. ಬ್ರೇಕು ಸಿಕ್ಕಾಬಟ್ಟೆ ಟೈಟು ಗೈಸ್. ಈಗ ಎಲ್ಲ ಮುಗಿಸ್ಕೊಂಡು ನಮ್ಮ ಅತ್ತೆ ಮನೆಗೆ ಹೋಗಿ ಇಲ್ಲಿಂದ ಮನೆಗೆ ಹೋಗಿ ಅಲ್ಲಿ ನಮ್ಮಮ್ಮ ಅವ್ರದ್ದು ಹೋಮ್ ಟೂರ್ ಕೂಡ ಮಾಡ್ತೀನಿ ನೋಡಿ ಹಾಗೆ. ಸೊ ಸಪೋರ್ಟ್ ಮಾಡಿ. ಇದಾಗಿತ್ತು ಇವತ್ತಿನ ವಿಡಿಯೋ. ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಮೆಂಟ್ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಗೈಸ್. ಥ್ಯಾಂಕ್ ಯು ವೆರಿ ಮಚ್ ಎಲ್ಲರಿಗೂ. ನಮ್ಮೂರು ಅಂದರೆ ನಮ್ಮ ತಾಯಿ ಊರಿದು. ತುಂಬ ಚಿಕ್ಕದಾಗಿ ಚೊಕ್ಕವಾಗಿ ತೋರಿಸಿದ್ದೀನಿ. ಸೊ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಎಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು ವೆರಿ ಮಚ್.